ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಪ್ರಸಿದ್ಧಿ ಹುಣಕಲ್ ಕೆರೆ ಒಂದು ಇತಿಹಾಸ ಹೊಂದಿದೆ. ಈ ಕೆರೆಗೆ ಶ್ರೀ ಚನ್ನಬಸವೇಶ್ವರ ಜಲಸಾಗರ ಎಂದು ಹೆಸರು ಇಡಲು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸಂಸ್ಥಾಪಕ ಎಸ್ ಶಂಕರಣ್ಣ ನಿರಂತರ ಹೋರಾಟ ಮಾಡಿದರು. ಮಹಾನಗರ ಪಾಲಿಕೆ ಇಂದು ಸಾಮಾನ್ಯ ಸಭೆಯಲ್ಲಿ ಠರಾವ್ ಪಾಸ್ ಮಾಡಿದ್ದು ಯುಜೆಎಸ್ ಹೋರಾಟಕ್ಕೆ ಇದೀಗ ಜಯ ಸಿಕ್ಕಿದೆ. ಉಣಕಲ್ ಕೆರೆ ಅದರೆಯಾದ ಇತಿಹಾಸವನ್ನ ಹೊಂದಿದೆ. ಈ ಉಣಕಲ್ ಕೆರೆಗೆ ಶ್ರೀ ಚನ್ನಬಸವೇಶ್ವರ ಜಲಸಾಗರ ಎಂದು ನಾಮಕರಣ ಮಾಡಲು ಉತ್ತರ ಕರ್ನಾಟಕ ಜನಶಕ್ತಿ ಸೇವಾ ಸಂಸ್ಥಾಪಕ ಎಸ್ ಶಂಕರಣ್ಣ ಅವರು ಉಣಕಲ್ ಕೆರೆ ಮುಂದೆ ನಾಮಫಲಕದ ಬೋರ್ಡ್ ಹಾಕಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅದೆಷ್ಟೋ ಮಾಧ್ಯಮಗೋಷ್ಠಿ ಮಾಡುವುದರ ಮೂಲಕ ಸಂಬಂಧಿಸಿದ ಅಧಿಕಾರಿಗಳ ಗಮನ ಸೆಳೆದಿದ್ರು. ಈ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಮಾನ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಕ್ಕೆ ಬಂದಾಗ ಮೇಯರ್ ರಾಮಣ್ಣ ಬಡಿಗೇರ ಅವರು ಎಲ್ಲಾ ಪಾಲಿಕೆ ಸದಸ್ಯರ ಮುಂದೆ ಪ್ರಸ್ತಾಪಿಸಿದಾಗ ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದು, ಈಗ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಉಣಕಲ್ಲ ಕೆರೆಗೆ ಶ್ರೀ ಚನ್ನಬಸವೇಶ್ವರ ಜಲಸಾಗರ ಎಂದು ನಾಮಕರಣ ಮಾಡಿ ಟವಾರ್ ಪಾಸ್ ಮಾಡಿದ್ದಾರೆ. ಚನ್ನಬಸವ ಸಾಗರ ಅಂತ ನಾಮಕರಣ ಮಾಡಿ HDMC ಸಹ ಹೊರಡಿಸಿದ್ರು ಸಹ ಮತ್ತೆ ಇಲ್ಲಿ ಬಂದ್ಬಿಟ್ಟು ವಿವೇಕಾನಂದರ ಮೂರ್ತಿ ಇದ್ರು. ಅವ್ರ ಬಗ್ಗೆ ನಮಗೆ ತುಂಬವಾದ ಗೌರವ ಇದೆ. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರದೇ ಫೋಟೋ ಹಿಡ್ಕೋತೀವಿ. ನಾವು ಬಾಜಿಯವ್ರ ಮನೆಯವ್ರ ತಂದೆಯವರು ಫೇಮಸ್ ಆದಾರ ಅಂತೀವಿ, ಅವ್ರ ಬಗ್ಗೆ ರೆಸ್ಪೆಕ್ಟ್ ಐತಿ. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರದೇ ಫೋಟೋ ಇಡ್ತೀವಿ, ಹೆಸರು ಇಡ್ತೀವಿ ಅಂತ ನಾವು ಹೋರಾಟ ಮಾಡ್ತಾನೆ ಬಂದಿದ್ವಿ. ಅದಾದ್ರೆ ಒಂದವರು ಜಂಪಂಡಿಯವರು ನಮ್ಮನ್ನು ಮಾತು ಹೇಳಿದ್ರು. ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಕಾರ್ಪೊರೇಷನ್ ಅವ್ರಿಗೆಲ್ಲ ಹೇಳುದು ಮುಗೀತು. ಈ ಚನ್ನಬಸವ ಸಾಗರ ಅಂತ ನಾಮಫಲಕವನ್ನು ಅಳವಡಿಸೇ ಬಿಡೋಣ ಅಂತ ಒಂದು ನಾವು ಸಲಹೆ ಕೊಟ್ಟಾಗ, ಎಲ್ಲ ಗುರಿಗಳನ್ನು ನಾವು ಸಲಹೆ ಕೊಟ್ಟಾಗ ನಾವು ಯಾರಿಗೂ ಮುಲಾಜಿ ಒಳಪಟ್ಟದೆ ಗುರು ಹಿರಿಯರ ಒಂದು ಆರ್ಡರ್ನಂತೆ ನಾವು ವಿಜಯದಶಮಿಗೂ ಚನ್ನಬಸವ ಸಾಗರ ನಾಮಫಲಕ ಇರ್ತೀವಿ. ಅದರ ಉತ್ತರ ಕರ್ನಾಟಕದ ನನ್ನೆಲ್ಲ ಬಂಧುಗಳಿಗೂ ಶರಣಾರ್ಥಿ. ಇವತ್ತು ಒಂದು ಸಿಹಿ ಸುದ್ದಿಯನ್ನ ನಿಮ್ಗೆ ಹೇಳೋದಕ್ಕೆ ಬಂದಿದ್ದೀನಿ. 2004ರಲ್ಲಿಯೇ ಹುಬ್ಬಳ್ಳಿಯ ಉಣಕಲ್ ಕೆರೆಯನ್ನ ಚನ್ನಬಸವ ಸಾಗರ ಅಂತ HDMCಯೇ ಠರಾವ್ ಪಾಸ್ ಮಾಡಿತ್ತು. ಆದರೂ ಸಹ ಅವತ್ತಿನಿಂದ ಇವತ್ತಿನ ತನಕ ಒಂದು ನಾಮಫಲಕವಾಗಲಿ ಅಥವಾ ಆ ಒಂದು ಉಣಕಲ್ ಕೆರೆಯನ್ನು ಚನ್ನಬಸವ ಸಾಗರ ಅಂತ ಕರೆಯೋದಾಗಿರ್ತಕ್ಕಂಥ ಯಾವುದೇ ರೀತಿಯ ಕೆಲಸ ಆಗಿದ್ದಿಲ್ಲ. ಇದರಿಂದ ಮನನೊಂದು 2021ರಲ್ಲಿ ಉತ್ತರ ಕರ್ನಾಟಕ ಜನಶಕ್ತಿ ಸೇನೆಯು ಮತ್ತು ಉಣಕಲ್ಲಿನ ಎಲ್ಲ ಗುರು ಹಿರಿಯರು ಸೇರಿ ಒಂದು ನಿರ್ಣಯ ಮಾಡಿದ್ವಿ. ಉಣಕಲ್ ಕೆರೆಯ ಎದುರುಗಡೆ ಚನ್ನಬಸವ ಸಾಗರ ನಾಮಫಲಕ ಇಡಬೇಕಂದು ನಿರ್ಣಯ ಮಾಡಿಬಿಟ್ಟು ವಿಜಯದಶಮಿ ಒಂದು ಪುಣ್ಯ ದಿನದಂದು UJS ನೇತೃತ್ವದಲ್ಲಿ ಚನ್ನಬಸವ ಸಾಗರ ಅಂತ ಫಲಕ ಮತ್ತು ಬೋರ್ಡ್ ಅಳವಡಿಸ್ಬಿಟ್ಟು ಲೋಕಾರ್ಪಣೆ ಮಾಡಿದ್ವಿ. ಅದಾದ ಮೇಲೂ ಸಹ ಸತತವಾದ ಹೋರಾಟದ ಫಲವಾಗಿ ಇಂದು ನಡೆದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅಧಿಕೃತವಾಗಿ ಒಂದು ಠರಾವನ್ನು ಪಾಸ್ ಮಾಡಿದ್ದಾರೆ. ಇನ್ನು ಮುಂದೆ ಉಣಕಲ್ ಕೆರೆಯಲ್ಲ, ಉಣಕಲ್ ಕೆರೆ ಈಸ್ ಉಣಕಲ್ ಚನ್ನಬಸವ ಸಾಗರ ಅಂತ. ಇದು ಕೇವಲ UJS ಎಂದಲ್ಲ, ಸಮಸ್ತ ಉಣಕಲ್ಲಿನ ಗುರು ಹಿರಿಯರ ಒಂದು ಹೋರಾಟದ ಫಲದ ಒಂದು ಪ್ರತೀಕ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಉತ್ತರ ಕರ್ನಾಟಕ.